ಪ್ರಾತಸ್ಮರಣೀಯರಾದಂಥ ಶಿವಾನಂದ ಮಹಾಸ್ವಾಮಿಗಳು, ಅವರ ಶಿಷ್ಯರಾದಂಥ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗಳು, ಅವರ ಶಿಷ್ಯರಾದಂಥ ಜ್ಞಾನಸಾಗರ ಸಿದ್ದೇಶ್ವರ ಅಪ್ಪ ಅವರನ್ನ ಮನದಲ್ಲಿ ಗೌರವಪೂರ್ವಕವಾಗಿ ಸ್ಮರಿಸುತ್ತಾ ನಮಿಸುತ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಬಸವಲಿಂಗ ಪಟ್ಟದೇವರು ಭಾಲ್ಕಿ ಅಪ್ಪ ಅವರು, ಪರಮ ಪೂಜ್ಯರಾದಂಥ ಗುರು ಮಹಾಂತ ಮಹಾಸ್ವಾಮಿಗಳು ಇಳಕಲ್, ಸಾನ್ನಿಧ್ಯ ವಹಿಸಿದಂಥ ಮುರುಘೇಂದ್ರ ಸ್ವಾಮಿಗಳು ಮತ್ತು ನೇತೃತ್ವ ವಹಿಸಿದಂಥ ಈಶಪ್ರಸಾದ ಸ್ವಾಮಿಗಳು, ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ, ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶ್ರೀ ನೃಪ ಶಾಲಿವಾಹನ ಶಕ 1947ರ ವಿಕ್ರಮಾದಿತ್ಯ ಶಕ 2082ರ ಗತಕಲಿ ಕೃಷ್ಣ ಶಕ 5126ರ ಶ್ರೀ ಕ್ರೋಧೀನಾಮ ಸಂವತ್ಸರದ ದಕ್ಷಿಣಾಯನದ ಹೇಮಂತ ಋತುವಿನ ಪುಷ್ಯ ಮಾಸದ ಶುಕ್ಲ ಪಕ್ಷದ ವೈಕುಂಠ ಏಕಾದಶಿಯ ಈ ಶುಭ ಶುಕ್ರವಾರ ಮಧ್ಯಾಹ್ನ ಆಶ್ರಮದ ಆವರಣದಲ್ಲಿ ನಾವು ಗುರು ಆರಾಧನಾ ಮಹೋತ್ಸವಕ್ಕೆ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಬಂದಂತಹ ಎಲ್ಲ ಮಾತೆಯರಿಗೂ ಮಹಿಳೆಯರಿಗೂ, ಮೇಲಾಗಿ ಮುದ್ದು ಮಕ್ಕಳಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಗಾಳಿ ಗಂಧವನ್ನಪ್ಪಿದಂತೆ, ಬಯಲು ಬಯಲಿನಪ್ಪಿದಂತೆ, ಬೆಳಗು ಬೆಳಗಿನಪ್ಪಿದಂತೆ, ಮಹಾ ಬೆಳಗಾದಂತೆ ಲಿಂಗವನ್ನಪ್ಪಿ ಮಹಾಲಿಂಗವೇ ತಾನು ತಾನಾಗಿ ಹೋದಿರಲ್ಲ ಸಿದ್ಧಗುರು ಶ್ರೀ ಸಿದ್ದೇಶ್ವರ ಅಪ್ಪ ಅವರೇ ಅಂತ ಹೇಳ್ತಾ, ಈ 2 ವರ್ಷದಲ್ಲಿ ನಾವು ಅವರನ್ನ ನೆನೆಸ್ಕೊಳ್ಳದೆ ಇರುವಂತಹ ದಿನನೇ ಇಲ್ಲ ಅಂತ ಹೇಳ್ತಾ, ಎಲ್ಲರೂ ಸ್ವರ್ಗದ ಬಾಗಿಲು ತೆಗೆದಿದೆ ಅಂತ ತಿರುಪತಿಗೆ ಹೋಗಿ ಅಲ್ಲಿ ಪ್ರಾಣ ಬಿಟ್ರೆ ತುಳ್ಕೊಂಡು, ನಾವು ಸ್ವರ್ಗದ ಬಾಗಿಲು ಎಲ್ಲಿದೆ ಅಂತಂದ್ರೆ ಅಪ್ಪ ಅವರ ಬೆಳೆಸಿದಂತ ಈ ಪೂಜ್ಯ ಗುರುಗಳು ಅವರ ಆಶ್ರಯದಲ್ಲಿ ಇದೆ ಅಂತ ಅಥರ್ಗದವರು ಅರ್ಥ ಮಾಡ್ಕೊಂಡು ಬಂದಿರೋದು ಅದು ಬಹಳ ವಿಶೇಷ ಅಂತ ಹೇಳ್ಬೋದು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಸೇ 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 ನಮೋ ನಮಃ. ಬರೀ ಮಾತೃರೂಪೇಣ ಅಲ್ಲ, ಕಾಂತಿ ರೂಪೇಣ, ಶಕ್ತಿ ರೂಪೇಣ, ದಯಾರೂಪೇಣ, ಕ್ಷಮಾರೂಪೇಣ, ಅಂದ್ರೆ ಎಲ್ಲಾ ಸದ್ಗುಣಗಳ ಆಗರ ಯಾರು ಅಂದ್ರೆ ಆ ಜಗನ್ಮಾತೆ. ಆ ಜಗನ್ಮಾತೆಯ ಪ್ರತಿರೂಪ ಯಾರು ಅಂದ್ರೆ ಇಲ್ಲಿ ಕುಳಿತಂಥ ಮಾತೆಯರು ನೀವು. ಸೊ ಚಪ್ಪಾಳೆ ತಕ್ಕೊಳ್ಳೋದು ಯಾವಾಗ ಕಡಿಮೆ ಆಗತ್ತಂದ್ರೆ ಆರೋಗ್ಯ ಕಡಿಮೆ ಆದಾಗ. ಯಾರು ಆರೋಗ್ಯವಂತರಾಗಿರ್ತಾರೋ ಅವರು ಚೆನ್ನಾಗಿ ಚಪ್ಪಾಳೆ ತಟ್ತಾರೆ. ಯಾಕಂದ್ರೆ ಕೈಯಲ್ಲಿ 39% ಪಾಯಿಂಟ್ಗಳಿರುತ್ತೆ. ಜೋರಾಗಿ ತಪ್ಪಿದಾಗ ಒಳಗಡೆಗೆ ಶರೀರಕ್ಕೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗತ್ತೆ, ಆರೋಗ್ಯ ಚೆನ್ನಾಗಾಗತ್ತೆ. ಚಪ್ಪಾಳೆ ತಟ್ಟುವಾಗ ಮುಖ ಅರಳುತ್ತೆ, ಆವಾಗ ಫೀಲ್ ಗುಡ್ ಹಾರ್ಮೋನ್ಸ್ ಬರುತ್ತೆ. ಹಾಗಾಗಿ ನಿಮ್ಮ ಸ್ವಾರ್ಥ ಆರೋಗ್ಯ ಚೆನ್ನಾಗಾಗತ್ತೆ. ಪಾರಮಾರ್ಥ ಅಂದ್ರೆ ಯಾರಿಗೆ ಚಪ್ಪಾಳೆ ತಟ್ಟಿರೋಲ್ಲ ಅವ್ರಿಗೆ ಪ್ರೋತ್ಸಾಹ ಸಿಕ್ಕತ್ತೆ. ಮೊದಲನೇ ಚಪ್ಪಾಳೆ ನೀವು ತಟ್ಟಬೇಕಾಗಿದ್ದು ಯಾರಿಗೆ ಅಂತಂದ್ರೆ ಇಂಥ ಉತ್ತಮ ಕಾರ್ಯವನ್ನ ಇಲ್ಲಿ ಆಯೋಜಿಸಿದಂಥ ಪೂಜ್ಯ ಈಶ ಪ್ರಸಾದ ಸ್ವಾಮಿಗಳವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಾರೆ. ಅವರ ಜೊತೆಗೆ ಅವ್ರಿಗೆ ಆಶೀರ್ವಾದ ಮಾಡಿ, ಅವರ ಬೆನ್ನೆಲುಬಾಗಿ, ಅವರ ಹಸ್ತಕ್ಕೆ ಶಕ್ತಿ ಕೊಟ್ಟಂತ ಎಲ್ಲಾ ಪೂಜ್ಯರಿಗೂ ಜೋರಾಗಿ ತಪ್ಪಾಳೆ. 3ನೇ ಚಪ್ಪಾಳೆ ಯಾರಿಗೆ ತಟ್ಟಬೇಕು ಅಂತಂದ್ರೆ ಮಾತೃ ಶಕ್ತಿ ಸಂಗಮಕ್ಕೆ ಅತ್ಯಂತ ಮಾತೃ ಹೃದಯಿಯಾದಂತ ಇಷ್ಟು ಜನರು ಮಾತೆಯರು ಬಂದಿದ್ದಾರಲ್ಲ, ನಿಮಗೆ ಯಾಕೆ ನಾವು ಮಾತೆಯರಿಗೆ ಇಷ್ಟು ಮಹತ್ವ ಕೊಡ್ತೀವಿ ಅಂತಂದ್ರೆ, ಅಲ್ಲ ಮಹಿಳೆಯರಿ ಅಂತ ಮೊದಲೇ ಹೇಳ್ಬಿಟ್ಟೇನೆ. ನೋಡಿ, ಅಪ್ಪ ಅವರು ನನಗ್ ಬುದ್ಧಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಅಪ್ಪ ಅವ್ರನ್ನ ಬಿಡ್ಬೇಡ್ರಿ ಅಂತ. ಮಾತೆಯರಿಗೆ ಮಹತ್ವ ಕೊಟ್ಟು ಮಾತೆಯರನ್ನು ಮುಂಚೂಣಿಯಲ್ಲಿ ತಂದಂತ ಎಲ್ಲಾ ಮಹಿಳೆಯರಿಗೆ ದೊಡ್ಡ ನಮಸ್ಕಾರ. ನಾನು ಬೆಳಗ್ಗೆ ಹೇಳಿದ್ದನ್ನ ಅಕ್ಷತ ಹೇಳಿದ್ರಲ್ಲ, ಏನು ಅಂತಂದ್ರೆ ಶಿವಶಕ್ತಿ ಹೇಗೆ ಅಂದ್ರೆ ಸ್ವತಃ ಶಿವನಿದ್ದವನು ತನ್ನ ಡಾಮಿನೆಂಟ್ ಹೆಮಿಸ್ಫಿಯರ್ ಅಂದ್ರೆ ಎಡಗಡೆ ಬ್ರೇನು, ಹೃದಯ ಇರುವಂತ ಎಡಭಾಗವನ್ನ ಶಕ್ತಿಗೆ ಕೊಟ್ಟು ತಾನು ನಿಷ್ಕ್ರಿಯವಾದಂತಹ ಬಲಭಾಗದಲ್ಲಿ
ಪ್ರಕೃತಿಯಲ್ಲಿ ಶಿವನಿರ್ತಾನೆ. ಅವನು ಹೇಳ್ತಾನೆ, ಶಿವ ಶಕ್ತಿ ಬೇರೆ ಅಲ್ಲ, ಪ್ರಕೃತಿ ಪರಮಾತ್ಮ ಬೇರೆ ಅಲ್ಲ, ಎರಡೂ ಒಂದೇ. ಹಾಗಾಗಿ ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ. ಹಾಗಾಗಿ ಬರೀ ಮಾತೆಯರು ಅಲ್ಲ, ತಂದೆಯವರು ಮಾತೃದೇವೋಭವ ಜೊತೆಗೆ ಪಿತೃದೇವೋಭವ ಕೂಡ ಅಂತ ಹೇಳ್ತಾರೆ. ಹಾಗಾಗಿ ಇಬ್ಬರಿಗೂ ಎರಡು ಕೈ ಇದ್ದಾಗೆ, ಎರಡು ಕಣ್ಣಿದ್ದಾಗೆ, ಇಬ್ಬರಿಗೂ ನಮೋ ನಮಃ ಅಂತ ಹೇಳ್ತೀನಿ. ಬದಲಾವಣೆ ನಿಸರ್ಗದ ಒಂದು ನಿಯಮ, ಆದರೆ ಜಗತ್ತು ಬದಲಾಗುತ್ತೆ ಅಂತ ಇಲ್ಲ. ಆದ್ರೆ ನಮ್ಮ ಭಾರತೀಯ ಜನರು ಬದಲಾಗ್ತಾ ಇರೋದು ದುರಂತ. ಯಾವ ಕಡೆಗೆ ಬದಲಾಗ್ತಾ ಇದ್ದಾರೆ ಅಂದ್ರೆ, ಮಾತೆಯ ಮಹತ್ವವನ್ನು ಬರೆದು ತಾವು ಬದುಕಿದ್ದೇ ಒಂದು ಕೂಗಿ ಕತ್ತರಿಸ್ಕೊಂಡು, ಸಿಗರೇಟ್ ಹಿಡ್ಕೊಂಡು, ಸರ ಹಿಡ್ಕೊಂಡು ಕುಡಿಯುವಂತಹ ಹೆಣ್ಣುಮಕ್ಕಳು ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಮಾತೃಶಕ್ತಿ ಏನು ಅಂತ ತೋರ್ಸಕ್ಕೆ ಈ ಕಾರ್ಯಕ್ರಮ ಇಟ್ಟೋದು ಬಹಳ ಮುಖ್ಯ. ಇಲ್ಲಿ ನಾವು ಮಹಿಳೆ ಪ್ರಕೃತಿ, ತಾಯಿ ಸಂಸ್ಕೃತಿ, ಮಹಿಳೆ ಸುಂದರಿ, ತಾಯಿ ಸರಸ್ವತಿ, ಮಹಿಳೆ ಉಪಕಾರಿ, ತಾಯಿ ಮಾದರಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದಂಥ ಮಾತೆ ಜ್ಯೋತಿರ್ಲಿಂಗ ಅಂತ ಹೇಳುವಂತ ಆ ಮಕ್ಕಳಿಗೆ ಮಾತನ್ನ ಕಲಿಸುವಂತವಳು ಮಾತೆ. ಆದರೆ ಆ ಮಾತೆಯರು ಇವತ್ತು ಅವ್ವ ಅಪ್ಪ ಅನ್ನೋದನ್ನ ಕಲಿಸ್ಕೊಡ್ತಾ ಇಲ್ಲ, ಮಮ್ಮಿ ಡ್ಯಾಡಿ ಅಂತ ಕಲಿಸ್ಕೊಡ್ತಾ ಇದ್ದಾರೆ. ಇದು ದುರಂತ. ಯಾಕೆ ಅಂತಂದ್ರೆ, ಬಸವ ಕಲ್ಯಾಣದಿಂದ ಬಸ್ಸು ಅಂತ ಹುಡುಗ ಬಂದಿದ್ದ, ಆಂಜಿಯೋಗ್ರಾಮ್ ಮಾಡ್ಬೇಕಾದ್ರೆ ಅವನ್ನ ಒಂದು ಲೋಕಲ್ ಇಂಜೆಕ್ಷನ್ ಕೊಟ್ಟೆ, ಮಮ್ಮಿ ಅಂತ ಕಿರ್ಸ್ಕೊಂಡ. ಯಾಕೋ ಬಸ್ಸು ಮಮ್ಮಿ ಅಂತ ಇದೆಯಾ ಅಂತಂದೆ. ನಮ್ ಮಿಸ್ ಹಂಗ ಕಲ್ಸ್ಕೊಟ್ಟಿದಾರ್ರಿ ಅಂತಂದ್ರು. ನಾನಂದೆ, ಮಿಸ್ ಅನ್ಬೇಡ ಅಕ್ಕವ್ರು ಅನ್ಬೇಕು ಅಂದ್ರೆ, ಇಲ್ರಿ ನಾವು ಮಿಸ್ ಅಂತೀವಿ, ನಮ್ಗೆ ಹಂಗ ಕಲ್ಸ್ಕೊಟ್ಟಿದ್ದಾರೆ. ಅಕ್ಕವರು ಅಂತ ಬಾಯಿ ತುಂಬ ಅಕ್ಕರೆಯಿಂದ ತಮ್ಮ ಶಿಕ್ಷಕರಿಗೆ ಕರೆಯೋದ್ ಬಿಟ್ಟು ಮಿಸ್ ಅಂತ ಇಡೀ ಬದುಕನ್ನೇ ಮಿಸ್ ಮಾಡ್ಕೊತಾ ಇರುವಂತ ದುಸ್ಥಿತಿ ನಮ್ಮ ಜನರಲ್ಲಿ ಬಂದ್ಬಿಟ್ಟಿದೆ. ಇದು ದುರಂತ. ಆದ್ರೆ ನಾನು ಅವ್ನು ಕೇಳಿದೆ, ಮಮ್ಮಿ ಅಂದ್ರೆ ಏನ್ ಗೊತ್ತೇನೋ ಅಂತ ಕೇಳಿದೆ. ಗೊತ್ತಿರಿ ಅಂತಂದ. ನನಗೆ ಆಶ್ಚರ್ಯ ಆಯ್ತು ಉತ್ತರ ಕೇಳಿ. ಏನು ಮಮ್ಮಿ ಅಂದ್ರೆ ಏನು ಅಂತಂದೆ. ಈಜಿಪ್ಟ್ ಸತ್ತ ಹೆಣರಿ ಅಂತಂದ. ನಿಜ, ಈಜಿಪ್ಟ್ ನಲ್ಲಿ 5,000 ವರ್ಷದಿಂದ ಮಮ್ಮಿಫಿಕೇಶನ್ ಮಾಡಿ ಇಟ್ಕೊಂಡಿರೋದು ಆ ಹೆಣಗಳನ್ನ. ಅದನ್ನ ನೀವು ಮಮ್ಮಿ ಅಂತ ಅನ್ನೋದನ್ನ ಮಕ್ಕಳು ಕಲ್ಸ್ಕೊಡ್ತಾರೆ ಅಂದ್ರೆ ಇದೆಂತ ದುರಂತ ನೋಡಿ. ಹಾಗಾಗಿ ಆ ದುರಂತ ಹೋಗಿ ಮಕ್ಕಳ ಬಾಯಿಂದ ಮುತ್ತಿನಂಥ ಮಾತು ಬರಬೇಕಂದ್ರೆ 3 ಮುತ್ತಿನಂಥ ಮಕ್ಕಳನ್ನ ಹೆತ್ತು ದೇಶಕ್ಕೆ ಕೊಡುವಂಥ ಶಕ್ತಿ, ಆ ಮಾತೃಶಕ್ತಿ ನಿಮಗೆ ನಮೋ ನಮಃ ಅಂತ ಅಂತೀನಿ. ಇನ್ನ ನಾವು ಯಾವಾಗ್ಲೂ ಆ ಲೋಕ ಈ ಲೋಕ ದೇವಲೋಕ ಸ್ವರ್ಗಲೋಕ ಅಂತಂತಾರೆ. ಇವರು ಸ್ವರ್ಗದ ಬಾಗಿಲ ಬಗ್ಗೆ ಎಲ್ಲ ಹೇಳಿದ್ರು ಕತೆ. ಆದ್ರೆ ಶರಣ ಸಂಸ್ಕೃತಿಯಲ್ಲಿ ಸ್ವರ್ಗ ಅಂದ್ರೆ ಯಾವುದು? ದೇವಲೋಕ ಮತ್ತೆ ಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮತ್ತೆ ಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ. ಇದು ಯಾಕೆ ಇವತ್ತು ಮುಖ್ಯ ಆಗಿದೆ ಅಂದ್ರೆ, ಕರ್ನಾಟಕ ರಾಜ್ಯೋತ್ಸವಕ್ಕೆ ಒಂದು ಕಡೆ ಕರೆದಿದ್ರು. ಎಂಥ ಸಾಹುಕಾರರು ಅಂತಂದ್ರೆ ಅಪಾರ್ಟ್ಮೆಂಟ್ನವರು ಸ್ವರ್ಗದ ಹಾಗೆ ಎಲ್ಲ ಮಾಡಿದ್ರು. ಅಲ್ಲಿ ನಾನು ಭಾಷಣ ಮುಗಿಸಿ ಬಂದೆ. ಇನ್ನೇನು ಪುಣ್ಯ ಕೊಟ್ಟಿದ್ದು, ನೀವು ಡಾನ್ಸ್ ನೋಡ್ಕೊಂಡು ಹೋಗಿ ಅಂದ್ರು. ಕೂತ್ಕೊಂಡೆ. ಮಕ್ಕಳನ್ನ ಕರೆದು ನಿರೂಪಕಿ ಕರೆದು ಕೇಳಿದ್ರು, ಪುಟ್ಟ ನೀನ್ ಎಂದಾದ್ರೂ ಸುಳ್ಳು ಹೇಳಿದ್ಯಾ ಅಂತ. ಅದಕ್ಕೆ ಆ ಹುಡುಗ ವಾಟ್ಸ್ ದ್ಯಾಟ್ ಅಂತ ಕೇಳ್ತು. ಅಂದ್ರೆ ಕನ್ನಡ ಬರೋದಿಲ್ಲ, ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ, ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ವಾಟ್ಸ್ ದ್ಯಾಟ್ ಅಂತ ಕೇಳ್ತಾರೆ. ಆಗ ಅವಳು ಹ್ಯಾವ್ ಯು ಎವರ್ ಸ್ಪೋಕನ್ ಲೈಸ್ ಅಂತ ಕೇಳಿದ್ರೆ ಎಸ್ ಅಂತಂತು. ವೆನ್ ಡಿಡ್ ಯು ಸ್ಪೀಕ್ ಲೈಸ್ ಅಂದ್ರೆ ಐ ಸ್ಪೀಕ್ ಎವ್ರಿ ಡೇ ಅಂತು. ಒಂದು ಮಗು ಅಲ್ಲ, 2 ಅಲ್ಲ, 3 ಅಲ್ಲ, 4 ಮಕ್ಕಳು ಸುಳ್ಳು ಹೇಳ್ತೀವಂತ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ. ಅಂದ್ರೆ ತಾಯಂದ್ರು ಮಾಡ್ತಾ ಇರೋ ಕೆಲಸ ಏನು? ನೀವು ಮಕ್ಕಳನ್ನು ಸರಿಯಾಗಿ ಬೆಳೆಸ್ತಾ ಇದ್ದೀರಾ? ಇಲ್ಲ. ಇದಕ್ಕೆ ಉದಾಹರಣೆ ಹೇಳ್ತೀನಿ. ನಮ್ಮ 5 ಮಕ್ಕಳನ್ನ ಅಡುಗೆ ಮನೇಲಿ ಕೂಡಿಸ್ಕೊಂಡು ನಮ್ಮವ್ವ ರೊಟ್ಟಿ ಬಡಿತಾ ನಮ್ಗೆ ಓದಕ್ಕೆ ಕಲ್ಸ್ಕೊಡ್ತಾ ಇದ್ರು. 2 ಡಾಕ್ಟರ್ ಆದ್ವಿ, ಒಬ್ರು ಇಂಜಿನಿಯರ್ ಆದ, ಒಬ್ರು ಚಾರ್ಟರ್ಡ್ ಅಕೌಂಟ್ ಜಡ್ಜ್ ಆದ. ಆ ಜಡ್ಜ್ ಆದವನು ಹೇಗಿದ್ದ ಅಂದ್ರೆ, ಸುಳ್ಳು ಹೇಳ್ತಾ ಇದ್ದಂಗೆ ನಮ್ಮವ್ವ ಒಲೆಯಿಂದ ಉರಿಯೋ ಕಟ್ಟಿಗೆ ತಗೊಂಡು ಸುಳ್ಳು ಹೇಳ್ತೀಯ ನೋಡು, ಸುಳ್ಳು ಹೇಳ್ತೀಯ ಅಂತ ಅಟ್ಟಿಸ್ಕೊಂಡು ಹೋಗಿ ಅವನಿಗೆ ಹೊಡಿಯೋಕ್ ಹೋಗಿ ಬೆದರಿಸೋದು. ಅವನು ಮುಂದೆ ಲಾಯರ್ ಆಗಿ ಜಡ್ಜ್ ಆದ.
ಅಂದ್ರೆ ಸುಳ್ಳು ಹೇಳೋರ್ನ ಹಿಡಿದು ಜೈಲಿಗೆ ಹಾಕುವಂತ ಕೆಲಸಕ್ಕೆ ಜಡ್ಜ್ ಆದ. ಇದು ಮಾತೆ. ಆ ಮಾತೆಯರು ಅದನ್ನ ಹೇಳದೇ ಇದ್ರೆ ಆ ಮಕ್ಕಳಿಗೆ ಕಲ್ಸ್ಕೊಡ್ತಾ ಇದ್ರೆ ಅವ್ರಿಗೆ ಸಂಸ್ಕಾರ ಅನ್ನೋದೇ ಬರೋದಿಲ್ಲ. ಸಂಸ್ಕಾರ ಅಂದ್ರೆ ಏನು? ನಮ್ಮಲ್ಲಿರೋ ಅವಗುಣಗಳನ್ನ ತೆಗೆದು ಸದ್ಗುಣಗಳನ್ನ ತುಂಬಿ ನಮ್ಮಲ್ಲಿ ಸದ್ಭಕ್ತಿ ಸದ್ವಿಚಾರವನ್ನ ತುಂಬಿ ನಮ್ಮನ್ನ ಶ್ರೇಷ್ಠ ವ್ಯಕ್ತಿಯಾಗಿ ಮಾಡುವ ಕೆಲಸ. ಅದು ಬಡಿದೇ ಮಾಡುವಂತಹದ್ದು ಯಾರು ಅಂತಂದ್ರೆ ಮಾತೆಯವರು. ಉಂಡೆ ಕೊಟ್ಟು ಚಕ್ಲಿ ಕೊಟ್ಟು ಅವ್ರಿಗೆ ಹೇಳೋದು. ಇದಕ್ಕೆ ಉದಾಹರಣೆ ಹೇಳ್ತೀನಿ. ವಿವೇಕಾನಂದರ ಬಗ್ಗೆ ಎಲ್ಲರೂ ಕೇಳಿದೀವಿ. ಆದ್ರೆ ಆ ವಿವೇಕಾನಂದಕ್ಕೆ ಇಬ್ರು ತಾಯಿಯಂದ್ರು. ಒಂದು ಹೆತ್ತ ತಾಯಿ ಭುವನೇಶ್ವರಿ, ಎರಡನೇವರು ಶಾರದಾದೇವಿ, ಪರಮಹಂಸರ ಹೆಂಡತಿ. ಆದರೆ ಆ ಪುಟ್ಟ ಮಗು ಆಗಿದ್ದಾಗ ತಂದೆ ತಾಯಿಗಳ ಮಧ್ಯೆ ಕೂತ್ಕೊಂಡು ಸರೋಟ್ ಗಾಡಿಯಲ್ಲಿ ಕುದುರೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಅಂತ ಎಳೆದು ಆ ಲಗಾಮನ್ನ ಎಳಿತಾ ಇದ್ರೆ ಅವನು ಕುದುರೆಗಳು ಬಡ್ಗಡೆ ಎಡಗಡೆ ಬಲಗಡೆ ಎಡಗಡೆ ಹೋಗ್ತಾ ಇದ್ರೆ ಇವನಿಗೆ ಕೌತುಕ. ಏನು ಕೌಶಲ್ಯ ಇದು, ಮೇಲ್ ಕೂತ್ಕೊಂಡು ಕುದುರೆಯನ್ನ ಕಂಟ್ರೋಲ್ ಮಾಡ್ತಾನಲ್ಲ ಅಂತ ಇದ್ದ. ಅಷ್ಟೊತ್ತಿಗೆ ಅಪ್ಪ ಕೇಳಿದ, ಮಗು ನರೇಂದ್ರ ದೊಡ್ಡವನಾಗ್ಬಿಟ್ಟು ಏನಪ್ಪ ಆಗ್ತೀಯಾ ಅಂತ. ಆವಾಗ ಆ ಹುಡುಗ ಯಾವ್ದು ಚೆನ್ನಾಗಿ ಕಣ್ಣಿಗೆ ಕಾಣುತ್ತೋ ಅಂದ್ರೆ ಆಕರ್ಷಣೆ ಇರುತ್ತೋ ಅದು ಹೇಳ್ತಾನೋ, ನಾನು ಕುದುರೆ ಗಾಡಿ ಓಡಿಸುವವನಾಗ್ತೀನಿ ಅಂತ ಹೇಳಿ. ಅಪ್ಪನಿಗೆ ಎಲ್ಲಿಲ್ಲದ ಸಿಟ್ಟು. ಯಾಕಂದ್ರೆ ಅಪ್ಪ ಬ್ಯಾರಿಸ್ಟರು. ಅವ್ರಿಗೆ ತನ್ನ ಮಗನೂ ದೊಡ್ಡದಾಗಿ ಓದಿ ಕಲೆಕ್ಟರು ಬ್ಯಾರಿಸ್ಟರ್ ಆಗ್ಬೇಕಂತ ಆಸೆ. ಸಿಟ್ಟಿಗೆದ್ದು ಒಂದು ಬೆನ್ನಿಗೆ ಏಟ್ ಕೊಟ್ಟು ಥಪಾರಂತ ಬೆನ್ನಿಗೆ ಬಿಟ್ಟು, ನೀವೆಲ್ಲಾದ್ರೂ ಆಗಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಏನ್ರಿ ಇಷ್ಟು ಜೋರಾಗಿ ಹೊಡೆದ್ರಿ, ನನ್ನ ಮಗು ಬೆನ್ನು ಮೂಳೆ ಮುಡಿತಿತ್ತು ಅಂತ ಜಗಳಾಡ್ತಿದ್ರು. ಹೌದು ಅಲ್ಲೋ? ನನಗೆ ಬಹಳ ಜನ ಅಲ್ಲಾಡ್ತಾ ಇದ್ದಾರೆ. ಆದ್ರೆ ಆ ತಾಯಿ ಭೂಮಿ ತಾಯಿ ಇದ್ದ ಹಾಗೆ ಭುವನೇಶ್ವರಿ ಅವರು ಮಗು ಬೆನ್ನು ಸವರಿದ್ರು. ಗಂಡನಿಗೆ ಯಾಕೆ ಅಂತ ಕೇಳಲಿಲ್ಲ. ಮನೆ ಒಳಗಡೆ ಕರ್ಕೊಂಡು ಹೋಗಿ ಸುಂದರ ಚಿತ್ರವನ್ನ ತೋರಿಸಿ ಹೇಳ್ತಾರೆ, ಮಗು ನರೇಂದ್ರ, ನೀನು ದೊಡ್ಡವನಾದ ಮೇಲೆ ಸಾರಥಿ ಆಗೋದಾದ್ರೆ ಖಂಡಿತ ಸಾರಥಿ ಆಗೋ ಮಗನೇ. ಆದ್ರೆ ಕೇವಲ ಕುದುರೆ ಗಾಡಿ ಓಡಿಸೋನಲ್ಲ, ಕೃಷ್ಣ ಪರಮಾತ್ಮನ ಹಾಗೆ ಜಗತ್ತಿಗೆ ಮಾರ್ಗದರ್ಶನ ತೋರಿಸುವಂತಹ ಸಾರಥಿ ಆಗೋ ಮಗನೇ ಅಂತ. ಹಾಗಾಗಿ ಅವರು ಅಮೇರಿಕಾಕ್ಕೆ ಹೋದಾಗ ಅಲ್ಲಿ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಮಾತಾಡಿದಾಗ ಕಿವಿ ಗಡಜಿಚ್ಚು ಹಾಗೆ ಚಪ್ಪಾಳೆ ತಟ್ಟಿದ್ರು. ಆ ಅವ್ರ ಮಾತು ಹೇಗಿತ್ತು ಅಂದ್ರೆ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು ಅಂತ ಪಾಶ್ಚಾತ್ಯರಿಗೆ ತೋರಿಸ್ಕೊಟ್ಟಂತವ್ರು ವಿವೇಕಾನಂದರು. ಆ ವಿವೇಕಾನಂದವರು ಅಮೇರಿಕಕ್ಕೆ ಹೋಗೋ ಮೊದಲು ತಾಯಿ ಹತ್ರ ಹೋಗಿ ಆಶೀರ್ವಾದ ತಗೊಳ್ಕೋದ್ರು. ಆವಾಗ ತಾಯಿ, ಮಗು ನರೇಂದ್ರ ಆ ಚಾಕು ಕೊಡಪ್ಪ ಅಂತ. ಆ ಚಾಕು ಹಣ್ಣು ಕತ್ತರಿಸಕ್ಕೆ ಚಾಕು ಅಂತ ಕೇಳಿದಾಗ ಅವನು ಚಾಕುನ ತಿರುಗಿಸ್ಬಿಟ್ಟು ಚೂಪಾಗಿರೋದನ್ನ ತನ್ನ ಕಡೆಗೆ ಇಟ್ಕೊಂಡು ಆ ಕೈ ಹ್ಯಾಂಡಲ್ ನ ಕಟ್ಟಿಗೆಲ್ಲ ತಾಯಿ ಕಡೆ ಕೊಟ್ಟ. ಆಗ ಆ ತಾಯಿ ಹೇಳಿದ್ರು, ನೀನು ಪರಿಪಕ್ವವಾಗಿದೆಯಾ, ನಿನ್ನ ಮನಸ್ಸು ಸರಿಯಾಗಿದೆ, ನಿನ್ನ ಮ್ಯಾನರ್ಸು ಸರಿಯಾಗಿದೆ. ಈಗ ನೀನು ನಿರಾಳವಾಗಿ ವಿದೇಶಕ್ಕೆ ಹೋಗಿ ಯಾವುದೇ ದೇಶಕ್ಕೆ ಹೋದ್ರೂ ನೀನು ಉಪನ್ಯಾಸ ಮಾಡಕ್ಕೆ ಪರಿಪಕ್ವವಾಗಿದೆ ಅಂತ. ಯಾಕಂದ್ರೆ ಕೈ ಕತ್ತರಿಸುವಂತ ಇದನ್ನ ತನ್ನ ಕಡೆಗೆ ಇಟ್ಕೊಂಡು ಚೆನ್ನಾಗಿರೋದನ್ನ ತಾಯಿ ಕಡೆ ಕೊಡುವಂತ ಬುದ್ಧಿ ಯಾರಿಗಿರುತ್ತೋ ಅದಕ್ಕೆ ಶಿಷ್ಟಾಚಾರ ಅಂತಂತೀವಿ. ಅವರು ಯಾವತ್ತೂ ತಮ್ಮ ಬಾಯಿಂದ ಕೆಟ್ಟ ಮಾತನ್ನ ಆಡ್ಲಿಲ್ಲ, ಕೆಟ್ಟನ್ನ ನುಡಿಲಿಲ್ಲ. ಹಾಗಾಗಿ ಕೆಟ್ಟದನ್ನ ಮಾತಾಡದೆ, ಕೆಟ್ಟದನ್ನ ಕೇಳದೇನೆ ಯಾರು ಚೆನ್ನಾಗಿರ್ತಾರಲ್ಲೋ ಅವರು ನಿಜವಾಗ್ಲೂ ಉತ್ತಮರಾಗ್ತಾರೆ. ಹಾಗಾಗಿ ಇದಕ್ಕೆ ಹೇಳ್ತಾರೆ, ಅದಕ್ಕೆ ನಮ್ಮ ಕೇವಲ ವಿವೇಕಾನಂದರ ತಾಯಿ ಅಷ್ಟೇ ಅಲ್ಲ, ನಮ್ಮ ಏನಂತೀರ ಹಳ್ಳಿಯ ತಾಯಂದ್ರು ಕೂಡ ಅವರು ಹೇಳ್ತಾರೆ, ಆಚಾರಕ್ಕೆ ಅರಸನಾಗು, ಮಾತಿಗೆ ಚೂಡಾಮಣಿಯಾಗು, ಎನಕಂದ ಜಗಕ್ಕೆ ಜ್ಯೋತಿಯಾಗು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮಾತು ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು. ಹಿತವಾಗಿ ಮಿತವಾಗಿ ಮಾತಾಡೋದು ಯಾರು ಅಂದ್ರೆ ನಮ್ಮ ಸಿದ್ದೇಶ್ವರ ಅಪ್ಪವರು. ಯಾವತ್ತೂ ಮಾತು ಮೇಲೆ ಹೋಗ್ತಿರ್ಲಿಲ್ಲ. ಅಷ್ಟು ಉತ್ತಮವಾದಂತಹ ಮಾತುಗಳನ್ನ ನಮ್ಮ ಹಾಗೆ ಜೋರಾಗಿ ಅತಿರೇಕದಿಂದ ಮಾತಾಡಿ ಕಾಂಟ್ರವರ್ಸಿ ಮಾಡ್ಕೊಂಡವ್ರು ಅಲ್ವೇ ಅಲ್ಲ. ಯಾವತ್ತೂ ಕೂಡ ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನೋದನ್ನ ತಿಳಿಸಿಕೊಟ್ಟಂಥವ್ರು ಸಿದ್ದೇಶ್ವರಪ್ಪವ್ರು.
ಅವರ ಮಾತು ಸದಾ ನಮ್ಮ ಮನಸ್ಸಿನಲ್ಲಿ ಉಳಿಯುವಂಥವು. ಇನ್ನು ಎರಡನೇ ವ್ಯಕ್ತಿ ಯಾರನ್ನ ನಾವು ತಾಯಿನ ಅನ್ಬೇಕಂದ್ರೆ ಗಾಂಧಿಯವರ ತಾಯಿ. ಅವರು ಕೋಕಿಲ ವ್ರತ ಮಾಡ್ತಾ ಇದ್ರು. ನಿರ್ಜಲ ಉಪವಾಸ. ಉಪವಾಸ ಅಂತಂದ್ರೆ ಏಕಾದಶಿ ಉಪವಾಸ ಅಂತ ಆ ತಿಂಡಿ ಈ ತಿಂಡಿ ಅಂತ ತಿನ್ನೋದಲ್ಲ, ನಿರ್ಜಲ ಉಪವಾಸ ಮಾಡಿದ್ರು. ಅದು ಕೋಗಿಲೆ ಕೂಗುವವರೆಗೂ ನೀರು ಕುಡಿತಾ ಇಲ್ಲ. ಮಗು ಗಾಂಧಿಗೆ, ಚಿಕ್ಕ ಹುಡುಗನಿಗೆ, ಕರಮ್ಚಂದಿಗೆ, ಅಯ್ಯೋ ನನ್ನ ತಾಯಿ ಹಸ್ಕೊಂಡಿದ್ದಾಳಲ್ಲ, ನಮಗೆಲ್ಲ ಕೊಟ್ಟು ತಾನು ತಿಂದಿಲ್ಲ, ನೀರು ಕುಡಿದಿಲ್ಲಲ್ಲ ಅಂತ ಆಸೆ ಪಟ್ಕೊಂಡು ಅವನೇನ್ ಮಾಡ್ತಾನೆ, ಮರದ ಹಿಂದೆ ಹೋಗಿ ಬಚ್ಚಿಟ್ಕೊಂಡು ಕೂ ಕೂ ಅಂತ ಕೂಗ್ಬಿಟ್ಟು, ಅಮ್ಮ ಕೋಗ್ಲೆ ಕೂಗ್ತು, ಬಾ ನೀರ್ ಕುಡಿ, ನಿನ್ನ ಉಪವಾಸ ತೆಗಿ ಅಂತಾನೆ. ಆವಾಗ ಆ ತಾಯಿ ಹೇಳ್ತಾಳೆ, ಇಂಥ ಸುಳ್ಳು ಹೇಳೋ ಮಗ ನನಗೆ ಹುಟ್ಟೋದ್ರ ಬದಲು ಮಗನೇ ಇಲ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ಆ ಮಾತು, ತಾಯಿಯ ಮಾತು ಎಷ್ಟು ಕಠೋರವಾಗಿ ಅವನ್ಗೆ ಎದೆಯಲ್ಲಿ ಮೂಡ್ತು ಅಂದ್ರೆ ಅವ್ರ ಮುಂದೆ ಸತ್ಯಾಗ್ರಹಿಗಳಾಗಿ ಸತ್ಯಕ್ಕಾಗಿ ಹೋರಾಡುವಂತ ಮಹಾತ್ಮರಾಗುವಂತ ಸತ್ಯ. ಇನ್ನು ಮೂರನೇದು ಬಸವಣ್ಣನವ್ರು ಹೇಳ್ತಾರಲ್ಲ, ಮನಶುಚಿ ತನುಶುಚಿ. ಅಷ್ಟೇ ಅಲ್ಲ, ಅಂತರಂಗ ಬಹಿರಂಗ ಶುಚಿಯಾಗಿರ್ಬೇಕು. ಈ ಶುಚಿತ್ವವನ್ನ ಯಾರು ಇಟ್ಕೊಂಡಿರ್ತಾರಲ್ಲೋ ಅವ್ರ ಶುಚಿತ್ವವೇ ದೈವತ್ವ ಅಂತ. ಎಲ್ಲಾ ತಾಯಂದ್ರು ಮಕ್ಕಳಿಗೆ ಕೈ ಬಾಯಿ ಶುದ್ಧವಾಗಿ ಇಟ್ಕೊಳ್ಳೋದನ್ನ ಕಲಿಸ್ಕೊಟ್ರೆ ಆ ಮಕ್ಕಳು ಉತ್ತಮ ವ್ಯಕ್ತಿಗಳಾಗ್ತಾರೆ. ಕೈ ಅಂತಂದ್ರೆ ಕೈಯಿಂದ ಕೆಟ್ಟ ಕೆಲಸ ಮಾಡಬಾರ್ದು, ಬಾಯಿ ಅಂದ್ರೆ ಬಾಯಿಂದ ಕೆಟ್ಟ ಕೆಲಸ ಮಾಡಬಾರ್ದು. ನಾನು ವೈದ್ಯಳಾದವಳು ಬಾಯಿನ ಹಲ್ಲುಚ್ಕೊಂಡು ಗಂಟಿ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಕೈ ತೊಳ್ಕೊಂಡು ಕ್ಲೀನ್ ಆಗಿರ್ಬೇಕು ಅಂತ ನಾವು ಹೇಳ್ತೀವಿ. ಆದ್ರೆ ತಾಯಂದು ಕಲಿಸ್ಕೊಳ್ಬೇಕಾಗಿರೋದು ಕೈ ಬಾಯಿ ಶುದ್ಧವಾಗಿರೋದು. ಯಾಕಂದ್ರೆ ಬಾಯಿಂದ ಕೆಟ್ಟದನ್ನ ಆಡಿದ್ರೆ, ಕೈಯಿಂದ ಕೆಟ್ಟದನ್ನ ಮಾಡಿದ್ರೆ ಅವ್ರೇನು ಹೀರೋಗಳಂತಿರ್ತಾರಲ್ಲ ಅವ್ರು ಹೋಗ್ಬಿಟ್ಟು ಝೀರೋಗಳಾಗಿ ಜೈಲ್ ಸೇರ್ತಾರೆ. ಟೀರ್ ಬಾಸ್ಗಳ ತರ ಮಕ್ಕಳು ಆಗಬಾರ್ದು ಅಂತಂದ್ರೆ ನೀವು ಮಕ್ಕಳಿಗೆ ಸನ್ಮಾರ್ಗದಲ್ಲಿ ನಡಿಬೇಕು, ದುರಭ್ಯಾಸಗಳಿಂದ ದೂರ ಇರಬೇಕು ಅಂತ. ಈಗ ಇಳಕಲ್ ಅಪ್ಪ ಅವರು ಜೋಳಿಗೆಯಲ್ಲಿ ದುಶ್ಚಟಗಳನ್ನ ಹಾಕೊಳ್ತಾರಲ್ಲ. ನಾನು ಪ್ರೆಸಿಡೆಂಟ್ ಆಫ್ ಕಾರ್ಡಿಯಾಲಜಿಕಲ್ ಸೊಸೈಟಿ ಆದಾಗ 10,000 ಸಿಗ್ನೇಚರ್ ತಗೊಂಡು ಗವರ್ನರ್ ಚತುರ್ವೇದಿ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಅದೇನು ಸಿಗರೇಟ್ ಪ್ಯಾಕೆಟ್ ಮೇಲೆ ಇಂಜೂರಿಯಸ್ ಟು ಹೆಲ್ತ್ ಅಂತ ಇಂಗ್ಲಿಷ್ ನಲ್ಲಿ ಇರ್ತಾ ಇತ್ತು, ಆ ಕ್ಯಾನ್ಸರ್ ಪಿಕ್ಚರ್ ಬರಕ್ಕೆ ಪ್ರಯತ್ನ ಮಾಡಿದಂಥವ್ರು ನಾವು. ಯಾಕೆ ಅಂದ್ರೆ ಅದರಿಂದ ನೂರಾರು ಜನ ಅಲ್ಲ, ಲಕ್ಷಾಂತರ ಜನ ಸಿಗರೇಟ್ ಸೇದೋದನ್ನ ಬಿಟ್ಟು ಅವ್ರ ಜೀವ ಉಳಿತು. ಒಂದ್ಸಲ ಬೆಳಗಾವಿ ಏರ್ಪೋರ್ಟ್ ನಲ್ಲಿ ಬರಬೇಕಾದ್ರೆ ಎಲ್ರು ಸಾರ್ ಅಂತ ಸೆಲ್ಫಿ ತಕೊಳ್ತಾ ಇದ್ರು ಫಿಲ್ಮ್ ಆಕ್ಟರ್ ಜೊತೆಗೆ. ಅವ್ರು ಬಂದು ನನ್ನ ಪಕ್ಕ ಕೂತ್ಕೊಂಡ್ರು. ನಾನು ನೋಡ್ದೆ, ನಮಸ್ಕಾರ ಮಾಡಿದೆ. ಮೇಡಮ್ ಒಂದ್ ಸೆಲ್ಫಿ ಅಂದ್ರು. ಊರವರೆಲ್ಲ ಫಿಲ್ಮ್ ಆಕ್ಟರ್ ಜೊತೆಗೆ ಸೆಲ್ಫಿ ತಕೊಳ್ತಾ ಇದ್ದಾರೆ, ಇವ್ರು ಯಾಕೆ ನನ್ನ ಜೊತೆಗೆ ಅಂತ ಗೊತ್ತಾಗದೆ ಸುಮ್ಮನೆ ಸ್ಮೈಲ್ ಕೊಟ್ಟೆ. ಆಮೇಲೆ ಹೇಳಿದ್ರು, ನಿಮ್ದೊಂದು ಟಿವಿ ಪ್ರೋಗ್ರಾಮ್ ನೋಡಿದೆ, ಅವತ್ತಿಂದ ನಾನು ಕುಡಿಯೋದು, ಸೇದೋದು, ತಿನ್ನೋದು ಎಲ್ಲವನ್ನೂ ಬಿಟ್ಟಿದ್ದೀನಿ, ಆರೋಗ್ಯವಂತನಾಗಿದ್ದೀನಿ, ಪ್ರೆಸಿಡೆಂಟ್ ಅವಾರ್ಡು ಬಂತು. ಆದ್ರೆ ನನ್ನ ಜೊತೆಗೆ ಇರುವಂತ ಹೀರೋಗಳೆಲ್ಲ ಒಂದು ಸತ್ ಹೋದ್ರು, ಇಲ್ಲ ಅವ್ರು ಜೈಲ್ ಸೇರಿದ್ರು ಅಂತ. ಇದು ದುರಭ್ಯಾಸಗಳಿಂದ ದೂರ ಇರಬೇಕು ಅನ್ನೋದು ನಮ್ಮ ಜನ ಮೊದಲು ಕಲಿಬೇಕು. ಹಾಗಾಗಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಮನಸ್ಸು, ನಮ್ಮ ಶರೀರ ಎಲ್ಲವೂ ಶುಚಿಯಾಗಿರ್ಬೇಕು. ಇದಕ್ಕೆ ಒಂದು ಸುಭಾಷಿತ ಇದೆ, ನರಣಾಭೂಷಣಂ ರೂಪಂ, ರೂಪಣಾಭೂಷಣಂ ಗುಣಂ, ಗುಣನಾಭೂಷಣಂ ಜ್ಞಾನಂ, ಜ್ಞಾನಾನಾಭೂಷಣಂ ವಿದ್ಯಾ, ವಿದ್ಯಾನಾಭೂಷಣಂ ವಿನಯಂ, ವಿನಯಾನಾಭೂಷಣಂ ಶೀಲ ಅಂತ. ಕೇವಲ ನೋಡಕ್ಕೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದ್ರೆ ಸಾಲದು, ಸದ್ಗುಣಗಳಿರ್ಬೇಕು. ಬರೀ ಗುಣ ಇದ್ರೆ ಸಾಲದು, ಜ್ಞಾನ ಇರಬೇಕು. ಬರೀ ಜ್ಞಾನ ಇದ್ರೆ ಸಾಲದು, ವಿದ್ಯೆ ವಿನಯ ಎರಡೂ ಇರಬೇಕು. ಅದರ ಜೊತೆಗೆ ಕ್ಯಾರೆಕ್ಟರ್ ಅಂದ್ರೆ ಶೀಲ ಇರಬೇಕು. ಅದಕ್ಕೆ ಶೀಲನಾಭೂಷಣಂ ಅಂದ್ರೆ ಆಧ್ಯಾತ್ಮ. ಯಾರಿಗೆ ಆಧ್ಯಾತ್ಮದ ಅರಿವು ಇರುತ್ತಲ್ಲ, ತಾನು ಬೇರೆ ಅಲ್ಲ, ಪರಮಾತ್ಮನ ಬೇರೆ ಅಲ್ಲ, ಪರಮಾತ್ಮನ ಅಂಶ ಪ್ರತಿಯೊಬ್ಬರಲ್ಲೂ ಇದೆ ಅಂತ ಎಲ್ಲರನ್ನೂ ಶಿವನನ್ನ ಕಾಣುವಂತ ಆಧ್ಯಾತ್ಮ ಇದ್ರೆ ಅವರು ಅತ್ಯಂತ ಉತ್ತಮ ವ್ಯಕ್ತಿಗಳಾಗ್ತಾರೆ. ಹಾಗಾಗಿ ನಮಗೆ ಇವತ್ತು ಇಷ್ಟು ಜನ ಗುರುಗಳು ನಮಗೆ ಆಶೀರ್ವಾದ ಮಾಡಕ್ ಬಂದಿದ್ದಾರೆ, ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಇದು ಶೀಲ ಮತ್ತೆ ಸ್ವಚ್ಛತೆ ಅಂತಂದಾಗ ನನಗೆ ಇನ್ನೊಬ್ಬ ತಾಯಿಯ ನೆನಪಾಗುತ್ತೆ. ಒಬ್ಬ ತಾಯಿ ಮನೆ ಬಾಗಿ ಶಬ್ದ ಆದಾಗ ತನ್ನ ಮಗನ್ ಕೇಳ್ತಾರೆ, ಬೇಟಾ ಜಾಕೆ ಬೇಕೋ ಕೌನ್ ಆಯಾ ಹೈ ಅಂತ. ಅವನು ಮಗು ಬಂದು ಅವನು ನರೇಂದ್ರನೇ ಕೇಳ್ತಾನೆ, ಅಮ್ಮ ಕೂಡೆ ವಾಲೆ ಆಯಾ ಹೈ ಅಂತ, ಕಸ ಎತ್ಕೊಂಡು ಹೋಗೋಂಗ್ ಬಂದಿದ್ದಾನೆ ಅಂತ ಕೇಳ್ತಾರೆ. ಆಗ ಆ ತಾಯಿ ಹೇಳ್ತಾರೆ, ಬೇಟಾ वो कूड़े वाला नहीं है, हम कूड़े फेंकने वाले हैं, वो सफाई कर्मचारी है, उनको
ಮರ್ಯಾದದ್ದು ಅಂತ. ಯಾಕಂದ್ರೆ ಕಸ ಎಸೆಯೋರು, ಕೆಟ್ಟ ಕೆಲಸ ಮಾಡೋರು ಯಾರು? ನಾವು. ಅದನ್ನ ಸ್ವಚ್ಛ ಮಾಡೋರು ಯಾರು? ಸಫಾಯಿ ಕರ್ಮಚಾರಿಗಳು. ನಾನು ಬೆಳಿಗ್ಗೆ ವಾಕಿಂಗ್ ಹೋದಾಗ ಆ ಸಫಾಯಿ ಮನೆ ಮುಂದೆ ಗುಡಿಸ್ತಾ ಇರ್ತಾರಲ್ಲ ಕಾರ್ಪೊರೇಷನ್ ಅವರು, ಅವ್ರಿಗೆ ನಮಸ್ಕಾರ ಮಾಡ್ತೇನೆ. ಅವ್ರದ್ದಾಗಿ ನನಗೆ ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಅವರು ಸ್ವಚ್ಛತೆ ಕರ್ಮಚಾರಿಗಳು. ಇದನ್ನ ಹೇಳಿದವರು ಯಾರು? ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ. ಅದಕ್ಕೆ ಹೋದ ಸಲ ಕುಂಭಮೇಳ ಆದಾಗ ನಾವೆಲ್ಲರೂ ಗುರುಗಳನ್ನ ಕರೆದು ಪಾದ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ತಗೋತೀವಿ. ಆದ್ರೆ ಮೋದಿ ಅವರು ಸಫಾಯಿ ಕರ್ಮಚಾರಿಗಳನ್ನ ಕೂಡಿಸಿ ಅವ್ರ ಕಾಲನ್ನ ತೊಳೆದು ಅವ್ರ ಪೂಜೆ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದ್ರು. ಯಾಕಂದ್ರೆ ಶುಚಿತ್ವವೇ ದೈವತ್ವ. ಅದು ಸ್ವಚ್ಛ ಭಾರತ್ ಅಂತ ಅಭಿಯಾನ ಶುರು ಮಾಡಿದ್ರಿಂದ ಇದು ಬಂತು. ಹಾಗಾಗಿ ಈ 3 ಜನ ಮಹಾ ವ್ಯಕ್ತಿಗಳು ಆಗಕ್ಕೆ ಕಾರಣ ಯಾರು? ಅವರು ತಾಯಿನ. ಸೊ ತಾಯಿ ಮೊದಲು ಸರಿಗಿರ್ಬೇಕು. ಆದ್ರೆ ತಾಯಿ ಅಡ್ಡದಾರಿಗೆ ಹೋದ್ರೆ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಒಂದು ಚಿಕ್ಕ ಏಡಿ ಮರಿ ಮುಂದೆ ಮುಂದೆ ನಡೆಯೋದ್ಬಿಟ್ಟು ಅಡ್ಡಡ್ಡ ನಡೀತಾ ಇತ್ತು. ಆ ತಾಯಿ ಹೇಳ್ತು, ಏ ಪುಟ್ಟ, ಎಲ್ರು ಮುಂದೆ ನಡೀತಾರೆ, ನೀನ್ ಯಾಕೋ ಅಡ್ಡ ನಡೀತೀಯ ಅಂತ. ಅಮ್ಮ, ನನಗೂ ಅಡ್ಡ ನಡೆಯಕ್ ಇಷ್ಟ ಇಲ್ಲ, ನನ್ ತೋರ್ಸ್ಕೊಡು ಅಂತ. ಆವಾಗ ತಾಯಿನೇ ಅಡ್ಡಡ್ಡ ಹೋದು. ಆವಾಗ ಇವತ್ತಿನ ಹೆಣ್ಣು ಮಕ್ಕಳು ಹಾಗಾಗ್ತಾ ಇದ್ದಾರೆ. ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ಬೇಕಾದವರು, ಗಂಡನಿಗೆ ಕೈ ಹಿಡಿದು ತಪ್ಪು ಮಾಡಬೇಡ, ಕುಡಿಬೇಡ ಅಂತ ಹೇಳ್ಬೇಕಾದವರು ತಾಯಂದ್ರೆ ಕುಡಿಯೋಕ್ ಶುರು ಮಾಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ನಿಮ್ಹಾನ್ಸ್ ನಲ್ಲಿ ಹೆಣ್ಣು ಮಕ್ಕಳಿಗೆ ಡಿ ಅಡಿಕ್ಷನ್ ವಾರ್ಡ್ ತೆಗೆದಿದ್ದಾರೆ. ಬೆಡ್ ಸಾಕಾಗ್ತಾ ಇಲ್ಲ. ಈ ದುರಂತ ಹೋಗ್ಬೇಕು ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳು ನಾವು ಸಂಸ್ಕೃತಿಯನ್ನ ಮರಿಬಾರ್ದು. ತಾಯಿ ಅಂತಂದ್ರೆ ಜಗನ್ಮಾತೆಯ ಸ್ವರೂಪ. ತಾಯಿ ಬರೀ ಹೆತ್ತರೆ ಸಾಕಾಗೋದಿಲ್ಲ. ಆ ತಾಯಿ ಜಗತ್ತಿಗೆ ಮಗುವನ್ನ ಕೊಟ್ರೆ ಆ ಮಗುವಿಗೆ ತಾಯಿಯೇ ಜಗತ್ತು. ಆ ಜಗತ್ತು ಹೇಗಿರ್ಬೇಕಂದ್ರೆ ಸತ್ಯ ಶುದ್ಧ ಕಾಯಕ ಮಾಡಿ ತನ್ನ ಮಕ್ಕಳಿಗೆ ಸನ್ಮಾರ್ಗವನ್ನ ತೋರಿಸಿ ಕೊಡುವ ಕೈಗಳಾಗಿ ದಾಸೋಹಿಗಳನ್ನಾಗಿ ಮಾಡುವಂತ ತಾಯಂದ್ರು ನೀವಾಗ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಬಿಟ್ಟಿ ಭಾಗ್ಯಕ್ಕೆ ಕೈ ಒಟ್ಟಿದ್ರೆ ಭಿಕಾರಿಗಳಾಗ್ತೀರಿ. ಆ ಭಿಕಾರಿಗಳು ಆಗದಂತ ತಾಯಂದ್ರು ನೀವು ಆಗ್ಬಾರ್ದು. ಅಂದ್ರೆ ಅಥರ್ಗದ ತಾಯಂದ್ರು ಹೇಗೆ ಅಂತಂದ್ರೆ ಅತ್ಯಂತ ಉತ್ತಮ ವ್ಯಕ್ತಿಗಳಾಗ್ಬೇಕು ಅಂತ. ಹಾಗಾಗಿ ದೈವೇ ಧರ್ಮದ ಮೂಲ ಅಂತಂದು ಹೇಳಿದ್ದಾರೆ. ಅದನ್ನೇ ಉಪನಿಷತ್ನಲ್ಲಿ ಹೇಳ್ತಾರೆ. ನಾವು ಮಾತಿನಲ್ಲಿ ಕರುಣೆಯಿಂದ ಆತ್ಮವಿಶ್ವಾಸ ಬೆಳೆಯುತ್ತೆ, ಯೋಚನೆಯಲ್ಲಿ ಕರುಣೆಯಿಂದ ಆಳವಾದ ನಂಬಿಕೆ ಬರುತ್ತೆ, ಕೊಡುವುದರಲ್ಲಿ ಕರುಣೆಯಿಂದ ಪ್ರೀತಿ ಬರುತ್ತೆ, ಮತ್ತು ಪ್ರೀತಿಯಿಂದ ಕರುಣೆ, ಆರೋಗ್ಯ, ಆಧ್ಯಾತ್ಮ ಎರಡೂ ಬರುತ್ತೆ ಅಂತ. ಹಾಗಾಗಿ ನಮ್ಮ ಬದುಕು ಸುಂದರ ಆಗ್ಬೇಕಂದ್ರೆ ಪ್ರೀತಿಯಿಂದ ಬದುಕದನ್ನ ಕಲಿಬೇಕು. ಈ ಪ್ರೀತಿ ಅಂದಾಗ ನನಗೆ ನೆನಪಾಗುತ್ತೆ, ಎಲ್ಲಾ ಮನೆ ದೋಸೆ ತಂದಂಗೆ ಅತ್ತೆ ಸೊಸೆ ಜಗಳ ಎಲ್ಲಾ ಕಡೆಗೂ ಇರುತ್ತೆ. ಒಂದು ಸಲ ಅತ್ತೆ ಸೊಸೆ ಜಗಳಾಡ್ತಾ ಇದ್ರು. ಕೊನೆಗೆ ಬಂದ್ರು ಆಶ್ರಮಕ್ಕೆ. ಇದೇ ತರ ಸ್ವಾಮಿಗಳು ಉಪನ್ಯಾಸ ಕೊಡ್ಬೇಕಾದ್ರೆ ಅವ್ರು ಕೇಳಿದ್ರು, ನೋಡಿ ತಾವೆಲ್ಲರೂ ನಿಮ್ಮ ತಲೆ ಬಿಸಿ, ತಲೆನೋವು, ಚಿಂತೆಗಳನ್ನ ಆಶ್ರಮದಲ್ಲಿ ಬಿಟ್ಟು ನಿಶ್ಚಿಂತೆಯಾಗಿ ಆರಾಮಾಗಿ ಮನೆಗೆ ಹೋಗಿ ಅಂತಂದ್ರು. ಅವಳು ಹೆಣ್ಮಗಳು ಈ ತರ ಬಹಳ ಸುಂದರವಾಗಿ ಡ್ರೆಸ್ ಮಾಡ್ಕೊಂಡ್ ಬಂದವಳು ತಮ್ಮ ಅತ್ತೆನ ಆಶ್ರಮಕ್ಕೆ ಬಿಟ್ಟು ಹೊರಟು. ಅದಕ್ಕೆ ಗುರುಗಳು ಕರೆದ್ರು, ತಂಗಿ ಬಾವ ಅಂತಂದ್ರು. ಯಾಕ್ರಿ ಅಜ್ಜವ್ರ ಅಂತಂದ್ರು. ಅಲ್ಲವಾ, ಅತ್ತೆನ ಯಾಕೆ ಬಿಟ್ಟು ಹೊಟ್ಟಿದ್ದಿ, ಅತ್ತೆನ ಕರ್ಕೊಂಡು ಹೋಗಂತ. ಮತ್ ನೀವೇ ಹೇಳಿದ್ರಲ್ಲಿ ನಿಮ್ ತಲೆನೋವನ್ನ ಬಿಟ್ಟು ಹೋಗ್ರಿ ಅಂತ. ಅಕ್ಕಿನ ನನ್ನ ತಲೆನೋವು ಅದಕ್ಕೆ ಬಿಟ್ಟು ಹೊಟ್ಟಿದ್ದೀನಿ ಅಂತಂದ್ರು. ಆದ್ರೆ ಅವ್ರ ತಲೆನೋವಲ್ಲ. ಒಂದು ಸಲ ನಾನು ಕುಟುಂಬದಲ್ಲಿ ಅನ್ಯೋನ್ಯತೆ ಅಂತ ಮಾತಾಡಿದಾಗ ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದೆ. ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು ಕೇವಲ ನಿಮ್ಮ ತಂದೆ ತಾಯಿ ಅಷ್ಟಲ್ಲ, ಗಂಡನ ತಂದೆ ತಾಯಿ ಕೂಡ ನಿಮಗೆ ದೇವರು ಅಂತ. ಯಾಕಂದ್ರೆ ನಿಮಗೆ ಆ ಗಂಡನ ಭಾಗ್ಯ ಕೊಡ್ಬೇಕಾದ್ರೆ ಆ ತಾಯಿ ಎಷ್ಟು ಬೆಳೆದು ಕಷ್ಟಪಟ್ಟಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರನ್ನು ನೀವು ದೇವರಂತ ನೋಡ್ಬೇಕು ಅಂತ ಹೇಳಿದೆ. ಅದು ಹೊರಗಡೆ ಬರ್ತಾ ಇದ್ದಂಗೆ ಮುಂಬೈನಿಂದ ಒಂದು ಫೋನ್ ಬಂತು. ಗೀತಾ ಅನ್ನೋರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಯಾಕೆ ಅಳ್ತಾ ಇದ್ದೀರಿ, ಏನಾಯ್ತು ಅಂತಂದೆ. ನಾನು ನಮ್ಮ ಅತ್ತೆಗೆ ಬಹಳ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದೆ. ನಿಮ್ ಮಾತು ಕೇಳಿದ್ಮೇಲೆ ಇನ್ಮೇಲೆ ನನ್ನ ಅತ್ತೆಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಭರವಸೆ ಕೊಡ್ತೀನಿ ಅಂತಂದ್ರು. ಯಾರು ಚಪ್ಪಾಳೆ ತರ್ತಿರೋ ಅವರೆಲ್ಲರೂ ಇನ್ಮೇಲೆ ಅತ್ತೆಗೆ ತೊಂದರೆ ಕೊಡೋದಿಲ್ಲ ಅಂತ ಮನ್ಸು ಮಾಡಿದ್ರಿ ಅಂತ ಅನ್ಸುತ್ತೆ. ಒಂದ್ಸಲ ಹೀಗೆ ಒಬ್ಬ ಡಾಕ್ಟರ್ ಮಗಳು, ಅವಳಿಗೆ ಅತ್ತೆ ಕಂಡ್ರೆ ಆಗ್ತಾ ಇರೋದಿಲ್ಲ. ಬಂದು ಅಪ್ಪನ ಕೇಳ್ತಾಳೆ, ಅಪ್ಪ ನನಗೆ ಅತ್ತೆ ಕಂಡ್ರೆ ಸಾಕಾಗ್ಬಿಟ್ಟಿದೆ, ಅವ್ರು ಬೇಗ ಸತ್ತು ಹೋದ್ರೆ ಸಾಕಾಗಿದೆ, ನಾನು ಗಂಡನ ಜೊತೆಗೆ ಆರಾಮಾಗಿರ್ಬೋದು ಅಂತ. ಅಪ್ಪನಿಗೆ ಶಾಕ್ ಆಯ್ತು.
ನಾನು ಬೆಳೆಸಿದ ಮಗಳು ಇಂಥ ಕೆಟ್ಟ ಬುದ್ಧಿ ಮಾಡ್ತಾ ಇರ್ತದಲ್ಲ ಅಂತ. ಆಮೇಲೆ ಏನಾದ್ರೂ ಔಷಧಿ ಕೊಡಪ್ಪ, ನಮ್ಮ ಮತ್ತೆ ಬೇಗನೆ ಹೋಗೋ ಹಾಗೆ ಅಂತ. ಆಯ್ತು ಅಂತ ಅವರು 30 ಚೀಟಿಗಳನ್ನ ಪುಡಿಗಳನ್ನ ಕಟ್ಟಿ ಕೊಟ್ರು. ಆಯ್ತು, ಪ್ರತಿದಿನ ಹಾಲಿಗೆ ಹಾಕಿ ಇದನ್ನ ಕುಡಿಸ್ತಾ ಹೋಗು. ಆದ್ರೆ ಒಂದು ನೆನ್ಪಿಟ್ಕೋ, ನಿನ್ನ ಅತ್ತೆ ಗೊತ್ತಾಗ್ಬಾರ್ದು ನೀನು ವಿಷ ಕೊಡ್ತಾ ಇದೀಯ ಅಂತ. ಅದಕ್ಕೆ ನೀನು ಬಹಳ ನಗನಗತ ಚೆನ್ನಾಗಿರು, ಅವ್ರ ಸೇವೆ ಮಾಡು, ಅವ್ರನ್ನ ಪ್ರೀತಿಯಿಂದ ನೋಡ್ಕೋ ಅಂತ ಕೇಳ್ಕೊಳ್ತಾರೆ. ಅವಳು ಗೊತ್ತಾಗ್ಬಾರ್ದು ಅಂತ ಬಹಳ ಪ್ರೀತಿಯಿಂದ ಮಾಡ್ತಾಳು. ಅಯ್ಯೋ ನನ್ನ ಸೊಸೆ ಎಂಥ ಬುದ್ಧಿಮಂತವಳು, ಅರ್ಗಿಣಿ ಅಂತವಳು, ಎಷ್ಟು ಚೆನ್ನಾಗಿ ನೋಡ್ಕೊತಾಳ ಅಂತ ಅತ್ತೆ ಅದ್ರ ಡಬಲ್ ಪ್ರೀತಿ ಕೊಟ್ಟರು. ಅತ್ತೆ ಪ್ರೀತಿ ಡಬಲ್ ಆಗ್ತಾ ಇದ್ದಂಗೆ ಇವ್ರ ಪ್ರೀತಿ ಇನ್ನೂ ಹೆಚ್ಚಾಯ್ತು. ಇಬ್ರು ಒಂದು ತಿಂಗಳಿನಲ್ಲಿ ಎಷ್ಟು ಅನ್ಯೋನ್ಯತೆ ಆಗ್ಬಿಡ್ತು ಅಂದ್ರೆ ಅಮ್ಮ ಮಗಳ ತರ ಅತ್ತೆ ಸೊಸೆ ಆಗ್ಬಿಟ್ಟು. ಆವಾಗ ಸೊಸೆಗೆ ಚಿಂತೆ ಆಗ್ಬಿಟ್ಟು, ಅಯ್ಯೋ ಅಪ್ಪನ ಹತ್ರ ಕೇಳಿ ಕೆಟ್ಟ ಕೆಲಸ ಮಾಡಿಬಿಟ್ನಲ್ಲ ಅಂತ ಓಡೋಡ್ತಾ ಅಪ್ಪನ ಹತ್ರ ಬಂದು ಹೇಳ್ತಾಳೆ, ಅಪ್ಪ ನಮ್ಮ ಅತ್ತೆ ಬಹಳ ಒಳ್ಳೆಯವರು, ಅವ್ರ ಜೀವ ತೆಗೆಯೋದು ಬಹಳ ಪಾಪ ಆಗತ್ತೆ, ಜೀವ ಉಳಿಸಕ್ಕೆ ಏನಾದ್ರು ಕೊಡಪ್ಪ ಅಂತ. ನಾನು ಕೊಡೋದನ್ನ ಆಗ್ಲೇ ಕೊಟ್ಟಾಗಿದೆ, ನಾನು ಕೊಟ್ಟಿರೋದು ಬರೀ ಸಕ್ಕರೆ ಪುಡಿ ಇತ್ತು, ನಿಮ್ಮಲ್ಲಿ ಪ್ರೀತಿ ಬರ್ಲಿ ಅಂತ ಕೊಟ್ಟೆ. ನಾನು ಪೇಷಂಟ್ಗಳ ಜೀವ ಉಳಿಸೋದು ಸಾಯ್ಸಕ್ ಹೇಳ್ತೀನ. ನೋಡು, ಯಾವಾಗ್ಲೂ ಇನ್ನೊಬ್ಬರನ್ನ ನಾವು ಪ್ರೀತಿಯಿಂದ ನೋಡಿದ್ರೆ ಆ ಪ್ರೀತಿ ನಮ್ಗೆ 100 ಪಟ್ಟು ಹೆಚ್ಚಾಗಿ ಬರುತ್ತೆ. ಹಾಗಾಗಿ ನಾವು ಯಾವತ್ತು ಪ್ರೀತಿಯಿಂದ ಇರ್ತೀವೋ ಅದು ನಮ್ಮ ಆರೋಗ್ಯಕ್ಕೂ ಎಲ್ಲಕ್ಕೂ ಕುಟುಂಬಕ್ಕೂ ಒಳ್ಳೆಯದು. ಆದ್ರಿಂದ ನಾವು ಬದುಕಿನಲ್ಲಿ ಇರಬೇಕಾದ್ರೆ ಧೈರ್ಯದಿಂದ ಇರಬೇಕು. ಯಾವತ್ತೂ ಕೋಪ ಮಾಡ್ಕೋಬಾರ್ದು, ಯಾವತ್ತೂ ಜಗಳಾಡಬಾರ್ದು, ಯಾವತ್ತೂ ನಾವು ಅಹಂಕಾರ ಪಡಬಾರ್ದು, ವಿನಯದಿಂದಿರಬೇಕು. ಇದನ್ನೇ ಶಿವ ತನ್ನ ಮಗನಿಗೆ ಕಾರ್ತಿಕೇಯನಿಗೆ ಹೇಳ್ತಾರೆ. ಹಾಗಾಗಿ ಧೈರ್ಯ ಯಾರಿಗಿರುತ್ತೋ ಅವರು ಧೈರ್ಯ ಸರ್ವತ್ರ ಸಾಧತೆ ಅಂತಾರೆ. ಮಕ್ಕಳಿಗೆ ಹೊಡೆದು ಬಡಿದು ಹೆದರ್ಸ್ಬಿಟ್ಟು ನೋಡು ಅಂತಂದ್ರೆ ಆ ಧೈರ್ಯ ಕಳ್ಕೊಂಡ್ಬಿಡುತ್ತೆ. ದಯವಿಟ್ಟು ಹಂಗೆ ಮಾಡ್ಬೇಡಿ. ಮೇಲಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ಏನು ಅಂತಂದ್ರೆ ಕೋಪಿಷ್ಠರಾಗ್ಬಾರ್ದು. ನಿಮ್ಮಲ್ಲಿ ಎಷ್ಟು ಜನ ಕೋಪ ಮಾಡ್ಕೊಳ್ತೀರಿ? ಕೈ ಎತ್ತರಿ ನೋಡೋಣ. ಗಂಡಸರು ಎಲ್ಲರೂ ಎತ್ತಾರೆ ಅನ್ಕೊಂಡೆ, ಒಬ್ರು ಎತ್ತಾನೆ ಇಲ್ಲ. ಗಂಡಸರಿಗಿಂತ ಹೆಂಗಸರೇ ಜಾಸ್ತಿ ಎತ್ತಿದ್ದಾರೆ. ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಕೋಪ ಮಾಡ್ಕೊಳ್ತಾರಲ್ಲ ಅವ್ರ ಹೃದಯ ನಿಷ್ಕ್ರಿಯ ಆಗತ್ತೆ. ನೋಡಕ್ಕೆ ವೀರಭದ್ರನ ಅವತಾರದ ಹಾಗೆ ಕಾಣ್ತಾರೆ, ಆದರೆ ಹೃದಯಕ್ಕೆ ಸರಬರಾಜು ಮಾಡೋ ಕಿರೀಟದಲ್ಲಿ ಕೊರೊನಿಗೆ ಸಂಕುಚಿತ ಆಗಿ ಹಾರ್ಟ್ ಪಂಪಿಂಗ್ ಕಡಿಮೆ ಆಗತ್ತೆ. ಅದನ್ನ ಮತ್ತೆ ಸರಿ ಮಾಡ್ಬೇಕಂದ್ರೆ ದೇವರ ಧ್ಯಾನ ಮಾಡಿಕೊಂಡು ಮನಸ್ಸನ್ನು ಶಾಂತಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಕೋಪವ ತಾಪವನ್ನೆಲ್ಲ ಇಲ್ಲಿ ಮಠದಲ್ಲೇ ಬಿಟ್ಟು ಎಲ್ಲರೂ ನಗನಗಟ ಮನೆಗೆ ಹೋಗಿ ಸಂತೋಷವಾಗಿ ಹೋಗಿ ನಾವು ನಿಜವಾಗ್ಲೂ ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ ಆ ಪರಮಾತ್ಮನನ್ನು ಸದಾ ನಾಮ ಸ್ಮರಣೆಯನ್ನ ಮಾಡ್ತಾ ಇರಬೇಕು. ಹಾಗಾಗಿ ಎಲ್ಲರೂ ನೆಟ್ಟಿಗೆ ಕೂತ್ಕೊಳ್ಳಿ, ಚಪ್ಪಾಳೆ ತಕ್ಕೊಂಡು ಭಜನೆ ಮಾಡೋದನ್ನ ಕಲಿಸ್ಕೊಡ್ತೀವಿ. ನೀವು ನನ್ನ ಜೊತೆಗೆ ಹೇಳಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಒಂದು ದಳದ ಕಮಲದಲ್ಲಿ ಉದಯವಾದ ಲಿಂಗವೇ, ಸತ್ಯ ಪ್ರಾಣ ಲಿಂಗವೇ, ಪ್ರಾಣ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ, ಸತ್ಯ ಪ್ರಾಣ ಲಿಂಗವೇ, ಪ್ರಾಣ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ, ಸತ್ಯ ಪ್ರಾಣ ಲಿಂಗವೇ, ಪ್ರಾಣ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿ ಲಿಂಗವೇ, ಸತ್ಯ ಪ್ರಾಣ ಲಿಂಗವೇ, ಪ್ರಾಣ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ, ಸತ್ಯ ಪ್ರಾಣ ಲಿಂಗವೇ, ಪ್ರಾಣ ಜ್ಯೋತಿ ಲಿಂಗವೇ. ಓಂ
ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ. ಆರು ದಳದ ಕಮಲದಲ್ಲಿ ಹಾರಿ ಬಂದ ಲಿಂಗವೇ ಸತ್ಯ ಪ್ರಾಣಲಿಂಗವೇ ಪ್ರಾಣ ಜ್ಯೋತಿ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ. ಏಳು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಸತ್ಯ ಪ್ರಾಣಲಿಂಗವೇ ಪ್ರಾಣ ಜ್ಯೋತಿ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ. ಎಂಟು ದಳದ ಕಮಲದಲ್ಲಿ ಘಂಟೆನಾದ ಲಿಂಗವೇ ಸತ್ಯ ಪ್ರಾಣಲಿಂಗವೇ ಪ್ರಾಣ ಜ್ಯೋತಿ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ. ಒಂಬತ್ತು ದಳದ ಕಮಲದಲ್ಲಿ ಓಂಕಾರ ಲಿಂಗವೇ ಸತ್ಯ ಪ್ರಾಣಲಿಂಗವೇ ಪ್ರಾಣ ಜ್ಯೋತಿ ಲಿಂಗವೇ ಹತ್ತು ದಳದ ಕಮಲದಲ್ಲಿ ಅರಳಿ ನಿಂತ ಲಿಂಗವೇ ಸತ್ಯ ಪ್ರೇಮ ಲಿಂಗವೇ ಆನಲಿಂಗ ಜ್ಯೋತಿಯೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ. ಆ ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಆಯುಷು ಸಂಪತ್ತು ಸಮೃದ್ಧಿ ನೆಮ್ಮದಿ ಯಶಸ್ಸು ತೇಜಸ್ಸು ವರ್ಚಸ್ಸು ಓಜಸ್ಸನ್ನ ಕೊಟ್ಟು ಭಾರತಕ್ಕೆ ಭವ್ಯ ಭವಿಷ್ಯವನ್ನ ಕಟ್ಟುವಂತ ಮಕ್ಕಳನ್ನ ಸಾಕಿ ವಿಶ್ವಗುರು ಮಾಡುವಂತ ಕನಸಿನಲ್ಲಿ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು ಅಂತ ಹಾರೈಸ್ತಾ, ಹೆಣ್ಣು ಮಕ್ಕಳಿಗಿಂತಲೂ ಗಂಡು ಮಕ್ಕಳು ಸ್ವಲ್ಪ ಹಿಂದೆ ಬಿದ್ದಿದ್ರು, ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ನೀವು ಕೂಡ ನಮ್ಮ ಅಪ್ಪನ ಹಾಗೆ ನನ್ನ ಹಾಗೆ ಬೆಳೆಸುವಂತ ಶಕ್ತಿ ನಿಮಗೆ ಬರ್ತಾ ಇತ್ತು ಅಂತ ಭಗವಂತ ತನ್ನೆಲ್ಲರಿಗೂ ಒಳ್ಳೇದು ಮಾಡಲಿ. ಸದ್ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೆ ಇರೋದ್ರಿಂದ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳ್ತಾ ಇವತ್ತು ಸಿದ್ದೇಶ್ವರಪ್ಪ ಅವರಿಗೆ ಶರಣಾರ್ಥಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ.